ಶ್ರೀರಂಗಪಟ್ಟಣ ದಸರಾ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ನಿಗದಿಯಾದಂತೆ ದಿನಾಂಕ 25ನೇ ತಾರೀಕು ಮಧ್ಯಾಹ್ನ 2:00 ದಸರಾ ಉದ್ಘಾಟನಾ ಕಾರ್ಯಕ್ರಮ ನಿಗದಿಯಾಗಿದೆ. ನಮ್ಮ TS ನಾಗಾಭರಣವರು ಅತ್ಯಂತ ಹಿರಿಯ ನಿರ್ದೇಶಕರು, ಸಂಗೀತಕಾರರು, ಚಲನಚಿತ್ರ ರಂಗದಲ್ಲಿ ಅವರದೇ ಆದಂಥ ಅನುಭವ ಇರ್ತಕ್ಕಂಥವರು. ಅವರನ್ನು ಉದ್ಘಾಟನೆಗೆ ಶಾಸಕರು, ಜಿಲ್ಲಾಧಿಕಾರಿಗಳು, ನಾವು ಎಲ್ಲ ಸೇರಿ ಆಹ್ವಾನವನ್ನು ಕೊಟ್ಟಿದ್ದು ಅವರು ಒಪ್ಪಿದ್ದಾರೆ. ಅದನ್ನು ಸಹ ನಿಮ್ಮ ಮುಂದೆ ನಾನು ಹೇಳ್ತಾ ಇನ್ನು ಮುಂದುವರೆದು ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ASP ವರ್ಗಾವಣೆ ಅವರ ಅವಧಿ ಮುಗಿದಿದೆ. ಕಳೆದ 6-7 ತಿಂಗಳಿಂದಲೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಾನು ಸಹ ಅವರಿಗೆ ಒಂದು 5-6 ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ. ಹೋಮ್ ಮಿನಿಸ್ಟ್ರಿಗೆ ಮುಂದುವರಿಸಿದ್ರು. ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಬೇರೆ ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಇದಾಗಿದೆ. ಈ ತಿಮ್ಮಯ್ಯನವ್ರ ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ. ಅವರು ಉತ್ತಮವಾದಂಥ ಕೆಲಸವನ್ನು SP ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ನಿನ್ನೆ ಅವರು ವರ್ಗಾವಣೆ ಹೊರಗಡೆ ಬಂದಿರೋದ್ರಿಂದ ನಿಮ್ಗೆಲ್ರಿಗೂ ಆ ಥರ ಅನಿಸಿದೆ. ಅದೆಲ್ಲ ಬಿಟ್ಬಿಡಿ, ಅದನ್ನು ಬಿಟ್ಟು ಮುಂದೆ ಹೇಳಿ. ಅದೇ ಹೇಳಿದ್ದೇನ್ರಿ, ಆರ್ಡ್ರು ಇದರಲ್ಲಿ ಎಂಥದಪ್ಪ ಪ್ರೋಸೆಸ್ಸಲ್ಲಿ ಇತ್ತು, ಅದಾಗಿದೆ. ನಾನಪ್ಪ ನಾನು ಹೇಳೋದಕ್ಕೆ ಒಪ್ಪಿದಿರೋ, ನೀವು ಹೇಳೋದನ್ನ ನಾನು ಒಪ್ಪಬೇಕು ಹೇಳಿ. ಈಗ ಸರ್ಕಾರ ನೀವು ಹೇಳಿದ್ರಿ ಇದಕ್ಕೇನಾದ್ರು ಸಂಬಂಧ, ಇದಕ್ಕೆ ಸಂಬಂಧ ಇಲ್ಲ, 100% ಸಂಬಂಧ ಇಲ್ಲ. ತಿಮ್ಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂಥ ಪ್ರಕ್ರಿಯೆ, ಅದರಿಂದ ವರ್ಗಾವಣೆ ಆಗಿದೆ. ಸೊ ನಾನು ಹೇಳಿದ್ದಪ್ಪ. ಆದರೆ ವರ್ಗಾವಣೆ 5-6 ತಿಂಗಳಲ್ಲೇ ಹಿಂದೆ ಮಾಡಲಿಕ್ಕೆ ಹೋಗಿದ್ದಾಗ ನಾನು ಒಂದು ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ. ಸೊ ನಿನ್ನೆ ಅವ್ರ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು, ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಾವು ಅದನ್ನು ಸಂಪರ್ಕದಲ್ಲೇ ಇರಲ್ಲ, ಕ್ಯಾಶುವಲ್ ಆಗಿ ಆಗಿದೆ ಅಷ್ಟೇ. 100% ತಿಮ್ಮಯ್ಯನವ್ರಿಗೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ. ಇನ್ನು ಅಷ್ಟಕ್ಕಿಂತ ಇನ್ಯಾವ ಕಡಕ್ಕಾಗಿ ಅಥೆಂಟಿಕೇಟ್ ಆಗಿ ಹೇಳ್ಬೇಕು. ಪೊಲೀಸ್ ವೈಫಲ್ಯ ಇಲ್ಲ, ಉಂಟು ಎನ್ನುವ ತನಿಖೆ ನನಗೆ ರಿಪೋರ್ಟ್ ಬಂದಿಲ್ಲ. ನಿನ್ನೆವರೆಗೂ ಅವರ ಪ್ರತಿಭಟನೆ ಮತ್ತು ಹೋರಾಟ ಎಲ್ಲ ಇದ್ದಿದ್ದರಿಂದ ನನಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಯಾರ ಕಾರಣ ಏನು ಎಂದು ಅಂತ ಹೇಳ್ತೀನಿ. ಸೊ ಈಗ ಶಾಂತಿಯುತವಾಗಿದೆ. ಮತ್ತು ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡೋಗಿದ್ದಾರೆ. ನಿನ್ನೆ ಪ್ಯಾರಲಲ್ ಆಗಿ BJP ನಾಯಕರು ಮತ್ತೊಬ್ಬರನ್ನ ಸೃಷ್ಟಿ ಮಾಡಿದೆಯಲ್ಲ BJP, ಅವರು ಬಂದು ಮಾತನಾಡೋಗಿದ್ದಾರೆ. ಬಹಳ ಯಶಸ್ವಿಯಾಗಿ, ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೆ ಇರುವಂಥ ಬಂದು ಮಳವಳಿಲಾಗಿದೆ. ಮಳವಳಿಲಿ ಸೊ ಅವರು ಅವತ್ತು ಸ್ಪಾಟಲ್ಲಿ ಇರಲಿಲ್ಲ, ಹಾಗಾಗಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಅವರು ಸ್ಪಾಟಲ್ಲಿ ಇರ್ತಾರೆ. ಬಟ್ ಅಂದರೆ ಬಂದೋಬಸ್ತ್ ಮಾಡಿದ್ದಾರೆ, ASIಗಳೆಲ್ಲ ಇದ್ದಾರೆ. ಅವರು ಅಲ್ಲಿ ಇರಬೇಕಾಗಿತ್ತು, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್, ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಆಗಿದ್ದಾರೆ. ಶಿವಕುಮಾರ್ ಇಲ್ಲಿ ನಾನು BJP JDS ಪ್ರಶ್ನೆ ಇಲ್ಲ. ಮಂಡ್ಯ ಜಿಲ್ಲೆನೇ ಅಶಾಂತಿಯನ್ನು ಇಲ್ಲಿ ಮಾಡಲಿಕ್ಕೆ ಬಿಡಲ್ಲ. ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲನೂ ಈಗ ನಿನ್ನೆ ಮೊನ್ನೆ ಎಲ್ಲ ಏನಾಯಿತು ಅಂತ ನಾನು ಎಲ್ಲನೂ ಮತ್ತೆ ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಭಾಳ ಶಾಂತಿಯಿಂದಿದೆ. ಯಾರ್ಯಾರು ಬಂದಿದ್ರು, ಎಲ್ಲಿಂದ ಬಂದರು, ಯಾರನ್ನ ಕರೆಸಿದ್ರು, ಯಾರು ಮಾತಾಡಿದ್ರು, ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೆರಗೋಡಲು ಪ್ರಯತ್ನ ಮಾಡಿದ್ರು, ವಿಫಲ ಆಯಿತು.
ನಾಗಮಂಗಲದಲ್ಲಿ ಮಾಡಿದ್ರು ಒಂದಷ್ಟು ಹಾನಿಗಳಾಗಿ ತೊಂದರೆ ಆಯಿತು ಜನಕ್ಕೆ. ಆದರೆ ಅದನ್ನು ಮುಂದುವರಿಸಲಿಕ್ಕೆ ಅವ್ರ ಕೆಲವು ಆಗಲಿಲ್ಲ. ಮದ್ದೂರಿನಲ್ಲಿ ನಡೆದಂಥ ಘಟನೆಗೆ ತಕ್ಷಣ ಕ್ರಮ ತಗೊಂಡಿದೆ ಇಲಾಖೆ, ಜಿಲ್ಲಾಡಳಿತ. ಸೊ ಅದಾದಮೇಲೆ ಯಾವುದೇ ಘಟನೆ ನಡೆದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ತಾಲೂಕು ಮತ್ತು ಜಿಲ್ಲಾ ಆಡಳಿತ ನೋಡ್ಕೊಂಡಿದೆ. ಸೊ ಇಲಾಖೆ, ಪೊಲೀಸ್ ಇಲಾಖೆ ಸೂಕ್ತವಾದಂಥ ಬಂದೋಬಸ್ತ್ ಮಾಡಿ ಪ್ರತಿಭಟನೆ ಬಂದು ಎಲ್ಲ ಸಮಾಧಾನವಾಗಿದೆ. ನೆನ್ನೆ ಮಳವಳ್ಳಿಯೂ ಬಂದು ಮಾಡಿದ್ರಂತೆ. ಸೊ ಅಲ್ಲೂ ಸಹ ಯಾವುದೇ ಘಟನೆ ನಡೆದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ನಾನು ಬಹಳ ಕಟ್ಟುನಿಟ್ಟಾದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಮೊನ್ನೆ ಶಾಂತಿ ಸಭೆ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಇನ್ನು ಮುಂದೆ ಹೆಚ್ಚಿನ ಗಮನ, ಜವಾಬ್ದಾರಿ ಇರಬೇಕು. ಇಲ್ಲಿವರೆಗೆ ಏನು ಜವಾಬ್ದಾರಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಈ ಘಟನೆಯಿಂದ ಅವರಿಗೆ, ಜಿಲ್ಲೆಗೆ ಯಾವುದೇ ಥರದ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗುತ್ತಿಲ್ಲ. ಇನ್ನು ಮುಂದೆ ಯಾವುದೇ ಸಣ್ಣ ಘಟನೆಯ ನಡೆದರೂ ನೀವು ಜವಾಬ್ದಾರರಾಗಬೇಕಾಗಿದೆ ಅನ್ನೋದನ್ನು ಹೇಳಿದ್ದೀನಿ. ಸೊ ಗಂಭೀರವಾದಂಥ ರೀತಿಯಲ್ಲಿ ದಿನನಿತ್ಯ ನಮ್ಮ ಜಿಲ್ಲೆ ಮೇಲೆ ಬೇರೆ ಬೇರೆ ಕಾರಣಕ್ಕೆ, ರಾಜಕೀಯವಾದಂಥ ಕಾರಣಕ್ಕೆ ಈ ಥರದ ಅನೇಕ ಘಟನೆಗಳನ್ನು ನಡೆಸಲಿಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಇರ್ತಾರೋ ಇಲ್ಲವೋ, ಬಟ್ ಯಾವುದನ್ನು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿದ್ದೀವಿ. ಇನ್ನು ಮುಂದೆ ಯಾವುದನ್ನು ನಡೆಯೋಕ್ಕೆ ಬಿಡಲ್ಲ ಅನ್ನೋದನ್ನು ಹೇಳ್ತಾ ಇದನ್ನು ಮುಕ್ತಾಯ. ಎನ್ಕ್ವೈರಿ ಬಂದ ಮೇಲೆ ಪೂರ್ಣ ಪ್ರಮಾಣದ ವರದಿಯನ್ನು ನಿಮಗೆ ಕೊಡ್ತೀವಿ. ನೋಡಪ್ಪ, ಮೇಲ್ನೋಟಕ್ಕೆ ಪ್ರಾರಂಭದಲ್ಲಿ ಈಗಾಗಲೇ 10 ಸಾರಿ ಹೇಳಿದ್ದೀನಿ, ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಹೇಳಿಲ್ಲ. ಏನು ಕಲ್ತೂರಾಟ ಪ್ರಾರಂಭ ಆಯಿತು ಅದಕ್ಕೋಸ್ಕರ 21 ಜನನ ಅರೆಸ್ಟ್ ಮಾಡಿ FIR ಹಾಕಾಗಿದೆ. ಆದರೆ ಅದನ್ನು ಮುಂದುವರೆದು ಏನೆಲ್ಲ ಹಿಂದೆ ಮುಂದೆ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಬಂದ ಮೇಲೆ ಯಾಕೆ ಅದೆಲ್ಲ ಆಗಿ FIR ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಹಂತದಲ್ಲಿ ಕೋರ್ಟ್ ಹೋಗಿತ್ತು ತನಿಖೆ. ಸೊ ಎರಡೂ ಗುಂಪಿನಲ್ಲಿ ನಡೆದಂಥ ಘರ್ಷಣೆ ಅಲ್ಲಿ ನಾನು ಹೇಳ್ತಾ ಇರೋದು ನಾಗಮಂಗಲದಲ್ಲಿ. ಅವ್ರು ನಾಗಮಂಗಲ ಕೇಳಿದ್ರೆ ನೀನು ಮದ್ದೂರು ಕೇಳಿದ್ರೆ ನಾನೇನು ಹೇಳಿ? ನಾಗಮಂಗಲದಲ್ಲಿ ಎರಡೂ ಗುಂಪಿನ ಮುಂದೆ ಘರ್ಷಣೆ ನಡೆದಿರ್ತಕ್ಕಂಥದ್ದು. ಸೊ ಅವತ್ತಿನ ಕಾಲಕ್ಕೆ ಏನೇ ಕ್ರಮ ತಗೋಬೇಕು ತಗೊಂಡು ಕೋರ್ಟ್ ಮುಂದೆ ಇದೆ. ಮದ್ದೂರಿನಲ್ಲಿ ಪ್ರಾರಂಭ ಒಂದು ಸಮುದಾಯದಿಂದನೇ ಆಗಿತ್ತು. ಅದರ ನಂತರ ಅಥವಾ ಏನಾಯಿತು, ಅದರಿಂದ ಏನಾಯಿತು ಅನ್ನೋದು ತನಿಖೆ ಬಂದು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಒಂದು ಸಮುದಾಯದವನ್ನೇ 21 ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನಾವು ಯಾವುದೇ ಸಮುದಾಯ, ಯಾವುದೇ ವ್ಯಕ್ತಿ ಪ್ರಶ್ನೆ ಇಲ್ಲ, ಇಂಥ ಘಟನೆ ನಡೀಬಾರ್ದು, ಖಂಡಿಸ್ತೀವಿ, ಇದ್ರ ಮೇಲೆ ಕ್ರಮ ತಗೋತೀವಿ, ಯಾರೇ ಆಗಲಿ. ಸರಿಯಪ್ಪ, ಸ್ವಲ್ಪ ತಾಳ್ಮೆ ತಗೊಳಪ್ಪ. ಯಾವತ್ತೂ ಇವತ್ತು ಯಾಕೆ ಟ್ರಿಗರ್ ಆಯ್ತಾ ಇದ್ದೀರಾ ಗೊತ್ತಿಲ್ಲ. ಸೊ ತನಿಖೆ ಈಗ ಮೊನ್ನೆ ಇಡೀ ರಾಜ್ಯದ ನಾಯಕರೆಲ್ಲ ಬಂದಿದ್ರು, ನಿನ್ನೆ ಪ್ಯಾರಲಲ್ ಆಗಿ BJP ನಾಯಕರು ಬಂದಿದ್ರು. ಸೊ ಇವತ್ತು ನಮ್ಮ ಟೀಚರ್ಸ್ ಡೇ ಇದೆ. ಇದಾದಮೇಲೆ ಅವರು 2 ದಿವಸದೊಳಗಡೆ ಏನೆಲ್ಲ ತನಿಖೆ ರಿಪೋರ್ಟ್ನ ಕೊಡಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಏನಪ್ಪ ಹೌದ್ರಿ, ರಾಜಕೀಯ ಬೆರೆಸಬೇಡಿ ಅಂತ ಹೇಳಿದ್ರು. ತಪ್ಪಾಗಿದೆ, ಕ್ರಮ ತಗೊಂಡಿದ್ದೀವಿ. ನಾವು ಓಲೈಕೆ ಮಾಡ್ತಾ ಇಲ್ಲ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅದನ್ನ ಜಿಲ್ಲಾಧಿಕಾರಿಗಳು, ಪೊಲೀಸ್ನವ್ರಿಗೋ ನನಗೋ ಮಾತಾಡಲಿ, ಹೇಳಿ, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ಅವ್ರೇನಾದ್ರು ಸಜೆಷನ್ ಕೊಡಲಿ, ತೊಂದರೆ ಇಲ್ಲ, ಅದನ್ನ ತಪ್ಪು ಅಂತ ಹೇಳಲ್ಲ. ಆದರೆ ಬಂದು ಬೇರೆ ಥರ ಅದನ್ನು ವೈಭವೀಕರಣ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿದ್ದೆ ಅಷ್ಟೇ. ಈಗ ಮಾಡಾಗಿದೆಯಲ್ಲ ಬಿಡಿ. ಗೃಹ ಸಚಿವರು ನನ್ನನ್ನು ಕೇಳಿದ್ರು, ನಾನು ಫಸ್ಟ್ ಡೇ ಬರೋನಾಗ ನಾನೇ ಮೊದಲು ಬಂದುಬಿಟ್ಟಿದ್ದೆ. ಅವ್ರು ತುಮಕೂರಲ್ಲಿದ್ದರು, ಹಾಗಾಗಿ ನೆಕ್ಸ್ಟ್ ಡೇ ಹೋಗೋಣ ಅಂದರು. ನೆಕ್ಸ್ಟ್ ಡೇ ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ, ನಾನು ಇರಲಿಲ್ಲ. ಅದಾದಮೇಲೆ ಅವ್ರದ್ದು ತಾಲೂಕಿನಲ್ಲಿ 2 ದಿವಸ ಪ್ರತಿಭಟನೆ ಆಯಿತು. ಈಗ ನಿನ್ನೆ ಗೃಹ ಸಚಿವರು
ನಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾತನಾಡಿ ಬರೋ ಅವಶ್ಯಕತೆ ಇದೆಯಾ ಅಂದರು. ಈಗೆಲ್ಲ ತಣ್ಣಗಿರೋದ್ರಿಂದ ಮತ್ತೆ ಬಂದು ಏನೋ ಗೃಹ ಸಚಿವರು ಬಂದರು, ಏನೋ ನಡೀತಾ ಇದೆ ಅನ್ನೋದನ್ನು ಏನು ಅವಶ್ಯಕತೆ ಇಲ್ಲ. ನೋಡಿ, ಈಗ ನಾನು ಹೋಗಿದ್ದೀನಿ, ಎಲ್ಲ ತಣ್ಣಗಾಗಿದೆ, ಎನ್ಕ್ವೈರಿ ಮಾಡಿದ್ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ನಿಮ್ಮ ಮುಂದೆ ಬಂದಾಗ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಗೃಹ ಸಚಿವರು ಬರಬಾರ್ದು ಅಂತೇನಿಲ್ಲ, ಬರ್ಲಿಕ್ಕೆ ರೆಡಿ ಇದ್ರು. ಸೊ ಅದನ್ನು ನಾನು ಮುಕ್ತಾಯ ಏನಿಲ್ಲ. ಅದು ಮದ್ದೂರಿಗೆ ಇದು ಮಂಡ್ಯಕ್ಕೆ ಬಂದೋಗಿದ್ದಾರೆ. ಇಲ್ಲಿ ನಾವು ಜಿಲ್ಲಾಡಳಿತ ಎಲ್ಲವೂ ಸಮರ್ಥವಾಗಿ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅದು ಮುನ್ಸಿಪಾಲ್ಟಿ ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಅದಾದ ಮೇಲೆ ಉದ್ಘಾಟನೆ ಒಂದು ವರ್ಷ ಮುಂಚಿತವಾಗಿ ಆಗಿದೆ. ನನಗೆ ನಿನ್ನೆ ಸುವರ್ಣ ಟಿವಿಗೆ ಹೋದಾಗ ಅಷ್ಟೇನೆ ವಿಚಾರ ಗೊತ್ತಾಯಿತು. ಅಲ್ಲಿವರೆಗೆ ಆಮೇಲೆ ನಾನು DC ಅವ್ರ ಹತ್ರ ಮಾತನಾಡಿದೆ. ಯಾವುದೂ ಕೇಸು ದಾಖಲೆ ಆಗಿಲ್ಲ ಅಂತ ಹೇಳಿದ್ರು ಅಲ್ವಾ ಕುಮಾರ್? ಯಾವುದೂ ಕೇಸ್ ದಾಖಲೆ ಆಗಿಲ್ವಲ್ಲ ಮಸೀದಿ ಮೇಲೆ. ಬಟ್ ಆದರೆ ಅದೇನಾದರೂ ಹೆಚ್ಚುವರಿ ಇದ್ದರೆ ನಾನು ಅಲ್ಲಿ ಯಾರೋ ಒಬ್ಬರು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟರು, ಅದು ಕೊಡಿ, ಅದನ್ನು ಚೆಕ್ ಮಾಡಿಸ್ತೀವಿ ಅಂತ ಹೇಳಿದ್ದೀನಿ. ಸೊ ನಮಗೆ ಇಲ್ಲಿವರೆಗೆ ತಲುಪಿಲ್ಲ. ಗುರು ನನಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಲೆಟ್ರು ಬಂದಿಲ್ಲ. ಯಾರೂ ನನ್ನನ್ನು ಭೇಟಿ ಮಾಡಿಲ್ಲ. ನಿನ್ನೆ ಸುವರ್ಣ ಟಿವಿನಲ್ಲಿ ಒಂದು ಸಂದರ್ಶನ ಇದ್ದಾಗ ಒಬ್ಬರು ಮದ್ದೂರಿನ ಒಬ್ಬ ಸಾರ್ವಜನಿಕ ಬಂದು ನನಗೆ ಕೊಟ್ಟಿದ್ದಾರೆ. ನಾನು DC ಅವ್ರಿಗೆ ಹೇಳಿದ್ದೀನಿ, ಅಲ್ಲಿಂದಲೇ ಫೋನ್ ಮಾಡಿ ಇದರ ಪೂರ್ವ ಎಲ್ಲ ವಿಚಾರವನ್ನು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೀನಿ. ಮಸೀದಿ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಅದಕ್ಕೆ ಪುರಸಭೆಯಿಂದ ಅನುಮತಿ ತಗೊಂಡಿದ್ದಾರೆ. ಉದ್ಘಾಟನೆಯೂ ಒಂದು ವರ್ಷ ಮುಂಚಿತವಾಗಿ ಆಗಿದೆ. ಸೊ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾಹಿತಿ ತಗೊಂಡು ಮಾತಾಡ್ತೀನಿ. ಅದಾಯ್ತು, ಚೆಕ್ ಮಾಡ್ತೀನಿ. ರಾಜಕೀಯ ಅಲ್ಲ, ಅವ್ರು ಏನೇನು ಭಾಷೆ ಉಪಯೋಗಿಸಿದ್ದಾರೆ ಅದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಾಡಬಹುದು.